ನಮಸ್ಕಾರ. ಕಾವೇರಿ 2.0 ಪೋರ್ಟಲ್ನ ಈ ವಿವರಣೆಗೆ ಸ್ವಾಗತ. ಸರ್ಕಾರಿ ಕಚೇರಿಗಳಲ್ಲಿ ಕ್ಯೂ ನಿಲ್ಲೋ ಬದಲು ಮನೆಯಲ್ಲೇ ಕುಳಿತು ಆಸ್ತಿ ದಾಖಲೆಗಳನ್ನು ಡಿಜಿಟಲ್ ಆಗಿ ಮ್ಯಾನೇಜ್ ಮಾಡೋದು ಎಷ್ಟು ಸುಲಭ ಅಲ್ವಾ? ಬನ್ನಿ, ಇವತ್ತು ನಾವು ಕರ್ನಾಟಕ ಸರ್ಕಾರದ ಈ ವ್ಯವಸ್ಥೆಯನ್ನ ಹೇಗೆ ಸರಳವಾಗಿ ಬಳಸಬಹುದು ಅನ್ನೋದನ್ನ ಒಮ್ಮೆ ಡಿಕೋಡ್ ಮಾಡೋಣ. ಸರಿ, ನಾವೀಗ ನೇರವಾಗಿ ವಿಷಯಕ್ಕೆ ಬರೋಣ. ಒಬ್ಬ ಸಾಮಾನ್ಯ ನಾಗರಿಕ ಮೊದಲ ನೋಂದಣಿಯಿಂದ ಶುರುವಾಗಿ ಪೋರ್ಟಲ್ ಒಳಗೆ ಸಂಪೂರ್ಣ ಸುರಕ್ಷಿತವಾಗಿ ಎಂಟ್ರಿ ಕೊಡೋವರೆಗಿನ ಆ ಕಂಪ್ಲೀಟ್ ಡಿಜಿಟಲ್ ಜರ್ನಿ ಹೇಗಿರುತ್ತೆ ಅಂತ ನಾವಿಲ್ಲಿ ಹಂತ ಹಂತವಾಗಿ ನೋಡ್ಲಿದ್ದೇವೆ. ಮೊದಲನೇದಾಗಿ ಕಾವೇರಿ 2.0ದ ಈ ಡಿಜಿಟಲ್ ಹೆಜ್ಜೆ ಅಂದ್ರೆ ಪೋರ್ಟಲ್ ಜೊತೆ ನಮ್ಮ ಮೊದಲ ಕನೆಕ್ಷನ್ ಹೇಗಾಗತ್ತೆ ಅಂತ ನೋಡೋಣ. ನೋಡಿ, ಪ್ರತಿಯೊಬ್ಬರಿಗೂ ಇದೊಂದು ಅತ್ಯಂತ ಸರಳವಾದ ಆರಂಭ. ಯಾವುದೇ ದೊಡ್ಡ ಟೆಕ್ನಿಕಲ್ ನಾಲೆಜ್ ಬೇಕಾಗಿಲ್ಲ. ಜಸ್ಟ್ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ಬ್ರೌಸರ್ನಲ್ಲಿ ಕಾವೇರಿ 2.0 ಲಾಗಿನ್ ಅಂತ ಸರ್ಚ್ ಮಾಡಿ ಅಥವಾ ನೇರವಾಗಿ ಅದರ ಅಫಿಷಿಯಲ್ ಲಿಂಕ್ ಕ್ಲಿಕ್ ಮಾಡಿ. ಅಷ್ಟೇ, ನಿಮ್ಮ ಮೊದಲ ಡಿಜಿಟಲ್ ಹೆಜ್ಜೆ ಶುರುವಾಯಿತು. ಮುಂದಿನ ಹಂತ ಹೊಸ ಅಕೌಂಟ್ ಕ್ರಿಯೇಟ್ ಮಾಡೋದು. ಇದು ನಮ್ಮ ಬೇಸಿಕ್ ಡಿಜಿಟಲ್ ಐಡೆಂಟಿಟಿಯನ್ನ ಭದ್ರಪಡಿಸಿಕೊಳ್ಳುವ ಜಾಗ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಗಮನಿಸಿ. ಪೋರ್ಟಲ್ನಲ್ಲಿ ರಿಜಿಸ್ಟರ್ ಬಟನ್ ಕ್ಲಿಕ್ ಮಾಡಿದಾಗ ಕೇಳುವ ಆರಂಭಿಕ ಮಾಹಿತಿಗಳು ತುಂಬಾನೇ ಬೇಸಿಕ್. ಪೂರ್ಣ ಹೆಸರು, ಲಿಂಗ, ಮೊಬೈಲ್ ನಂಬರ್ ಹಾಗೆ ಒಂದು ಇಮೇಲ್ ಐಡಿ ಇಷ್ಟು ನಮೂದಿಸಿದರೆ ಸಾಕು. ಆದ್ರೆ ಕೇವಲ ಮಾಹಿತಿ ಕೊಟ್ರೆ ಮುಗಿಯೋದಿಲ್ಲ. ಈ ಸಿಸ್ಟಮ್ ಎಷ್ಟು ಸೇಫ್ ಆಗಿದೆ ಅಂದ್ರೆ ನೀವು ಕೊಟ್ಟಿರೋ ಮೊಬೈಲ್ ನಂಬರ್ ಮತ್ತೆ ಇಮೇಲ್ ಎರಡೂ ಆಕ್ಟಿವ್ ಆಗಿ ನಿಮ್ಮ ಕಂಟ್ರೋಲ್ನಲ್ಲೇ ಇದೆಯಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳುತ್ತೆ. ಅದಕ್ಕಾಗಿಯೇ ಎರಡಕ್ಕೂ ಪ್ರತ್ಯೇಕವಾಗಿ OTP ಬರುತ್ತೆ. ಅದನ್ನ ನಮೂದಿಸಿ ವೆರಿಫೈ ಮಾಡೋದು ಮಸ್ಟ್. ಇದಾದ್ಮೇಲೆ ಮುಂದೆಂದಾದ್ರೂ ಪಾಸ್ವರ್ಡ್ ಮರೆತೋದ್ರೆ ಈಸಿಯಾಗಿ ರೀಸೆಟ್ ಮಾಡೋಕೆ ಅನುಕೂಲ ಆಗುವಂತೆ ಒಂದು ಸೆಕ್ಯೂರಿಟಿ ಪ್ರಶ್ನೆ. ಉದಾಹರಣೆಗೆ ನಿಮ್ಮ ಡೇಟ್ ಆಫ್ ಬರ್ತ್ ಇದನ್ನ ಸೆಟ್ ಮಾಡ್ಕೋಬೇಕು. ಆಮೇಲೆ ಕ್ಯಾಪ್ಚಾ ಹಾಕಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದ್ರೆ ಮುಗೀತು. ನಿಮ್ಮ ರಿಜಿಸ್ಟರ್ಡ್ ಇಮೇಲ್ಗೆ ಅಫಿಷಿಯಲ್ ಲಾಗಿನ್ ಐಡಿ ಮತ್ತೆ ಪಾಸ್ವರ್ಡ್ ಬಂದ್ಬಿಡುತ್ತೆ. ಓಕೆ, ಈಗ ನಮ್ಮ ಕೈಯಲ್ಲಿ ಲಾಗಿನ್ ಡೀಟೇಲ್ಸ್ ಇದೆ. ಹಾಗಾದ್ರೆ ಈ ಮಾಹಿತಿಯನ್ನಿಟ್ಟುಕೊಂಡು ಪೋರ್ಟಲ್ ಒಳಗೆ ಹೋಗೋದು ಹೇಗೆ ಅಂತ ಸಾಮಾನ್ಯ ಲಾಗಿನ್ ಹಂತದಲ್ಲಿ ನೋಡೋಣ. ಇಲ್ಲಿರೋದು ಸ್ಟ್ಯಾಂಡರ್ಡ್ ಲಾಗಿನ್ ಪ್ರಕ್ರಿಯೆ. ಯೂಸರ್ ನೇಮ್, ಪಾಸ್ವರ್ಡ್, ಕ್ಯಾಪ್ಚಾ ಹಾಕಿದ ತಕ್ಷಣ ಲಾಗಿನ್ ಆಗ್ಬಿಡಲ್ಲ. ನೆನ್ಪಿರ್ಲಿ, ಆಸ್ತಿ ದಾಖಲೆಗಳು ತುಂಬಾ ಸೂಕ್ಷ್ಮವಾದ ವಿಚಾರ. ಹಾಗಾಗಿ ಪಾಸ್ವರ್ಡ್ ಜೊತೆಗೆ ಎಕ್ಸ್ಟ್ರಾ ಸೆಕ್ಯುರಿಟಿಗಾಗಿ OTP ಹಾಕೋದು ಕೂಡ ಇಲ್ಲಿ ಕಡ್ಡಾಯ. ಇಮೇಲ್ ಮತ್ತೆ ಮೊಬೈಲ್ಗೆ ಬರುವ OTP ಹಾಕಿದಾಗ ಮಾತ್ರ ನಿಮ್ಮ ಲಾಗಿನ್ ಸಕ್ಸಸ್ ಆಗುತ್ತೆ. ಅಂದ್ಹಾಗೆ ಪ್ರತಿ ಸಲ ಪಾಸ್ವರ್ಡ್ ನೆನ್ಪಿಟ್ಕೊಳ್ಳೋದು ಒಂಥರ ತಲೆನೋವಲ್ವಾ? ಪಾಸ್ವರ್ಡ್ ಮರೆಯೋದು ತೀರಾ ಕಾಮನ್. ಅದಕ್ಕಾಗಿಯೇ ಪಾಸ್ವರ್ಡ್ ಬಳಸಲು ಇಷ್ಟಪಡದವರಿಗಾಗಿ ಪಾಸ್ವರ್ಡ್ ಇಲ್ಲದೆ OTP ಲಾಗಿನ್ ಅನ್ನೋ ಒಂದು ಸ್ಮಾರ್ಟ್ ಆಲ್ಟರ್ನೇಟಿವ್ ಕೂಡ ನಮಗಿಲ್ಲಿದೆ. ಈ ಎರಡು ಮಾರ್ಗಗಳ ನಡುವಿನ ವ್ಯತ್ಯಾಸ ಎಷ್ಟು ಕ್ಲಿಯರ್ ಆಗಿದೆ ನೋಡಿ. ಎಡಭಾಗದಲ್ಲಿ ಯೂಸರ್ ನೇಮ್, ಪಾಸ್ವರ್ಡ್, ಕ್ಯಾಪ್ಚಾ ಜೊತೆಗೆ OTP ಕೇಳುವ ಸ್ಟ್ಯಾಂಡರ್ಡ್ ಲಾಗಿನ್ ಇದೆ. ಆದರೆ ಬಲಭಾಗದಲ್ಲಿ ನೋಡಿ, ಜಸ್ಟ್ ಮೊಬೈಲ್ ನಂಬರ್ ಅಥವಾ ಇಮೇಲ್ ಹಾಕಿ OTP ಕೊಟ್ರೆ ಸಾಕು, ಸಿಂಪಲ್ ಆಗಿ ಲಾಗಿನ್ ಆಗ್ಬಿಡ್ಬೋದು. ಆದರೆ ಒಂದು ಸಣ್ಣ ಟ್ವಿಸ್ಟ್ ಇದೆ. ಮೊದಲ ಬಾರಿಗೆ ನೀವು OTP ಲಾಗಿನ್ ಮಾರ್ಗ ಆಯ್ಕೆ ಮಾಡಿದಾಗ ಭದ್ರತೆಗಾಗಿ ಮೊಬೈಲ್ ನಂಬರ್ ಹಾಕಿ OTP ವೆರಿಫೈ ಮಾಡಿದ ಮೇಲೆ ನಿಮ್ಮ ರಿಜಿಸ್ಟರ್ಡ್ ಇಮೇಲ್ ಐಡಿನ ಸೆಲೆಕ್ಟ್ ಮಾಡಿ ಅದಕ್ಕೂ ಬರೋ OTPನ ಹಾಕಬೇಕು. ಹೀಗೆ ಮಾಡಿದಾಗ ಮೊಬೈಲ್ ಮತ್ತೆ ಇಮೇಲ್ ಎರಡೂ ಲಿಂಕ್ ಆಗಿ ಅಕೌಂಟ್ ಇನ್ನಷ್ಟು ಸೇಫ್ ಆಗುತ್ತೆ. ಸರಿ, ಈಗ ಮುಂದಿನ ಹಂತ ಈ ಇಡೀ ಸಿಸ್ಟಮ್ನ ಅಲ್ಟಿಮೇಟ್ ಸೆಕ್ಯೂರಿಟಿ ಚೆಕ್ ಪಾಯಿಂಟ್. ಅದೇ ಆಧಾರ್ eKYC. eKYC ಅಂದ್ರೆ ಏನಪ್ಪಾ ಅಂದ್ರೆ ಇದನ್ನ ಸರ್ಕಾರ ಮತ್ತೆ ನಮ್ಮ ನಡುವಿನ ಒಂದು ಸೇಫ್ ಡಿಜಿಟಲ್ ಹ್ಯಾಂಡ್ಶೇಕ್ ಅಂತಾನೆ ಹೇಳ್ಬೋದು. ನಮ್ಮ ಅಧಿಕೃತ ಆಧಾರ್ ಮಾಹಿತಿಯನ್ನ ಬಳಸಿ ಖಾತೆ ಬಳಸ್ತಿರೋದು ನಾವೇನಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋ ಪ್ರಕ್ರಿಯೆ ಇದು. ಇದರಿಂದ ಬೇರಾರು ನಮ್ಮ ಪ್ರಾಪರ್ಟಿ ಡೀಟೇಲ್ಸ್ನ ಮಿಸ್ಯೂಸ್ ಮಾಡೋಕೆ ಚಾನ್ಸೇ ಇಲ್ಲ. ಇದು ವರ್ಕ್ ಆಗೋದು ಹೇಗೆ ಅಂದ್ರೆ, ಆಧಾರ್ ನಂಬರ್ ಹಾಕಿದ ತಕ್ಷಣ ಒಂದು OTP ಬರುತ್ತೆ. ಇಲ್ಲಿ ನೀವು ಗಮನಿಸಬೇಕಾದ ಅತಿ ಮುಖ್ಯವಾದ ಅಂಶ ಅಂದ್ರೆ, ಈ OTP ಬರೋದು ಕಾವೇರಿಯಲ್ಲಿ ಕೊಟ್ಟ ಮೊಬೈಲ್ ನಂಬರ್ಗೆ ಅಲ್ಲ, ಬದಲಾಗಿ ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ನಂಬರ್ ಲಿಂಕ್ ಆಗಿದೆಯೋ ಆ ನಂಬರ್ಗೆ ಮಾತ್ರ. ಆ OTP ಹಾಕಿ ಡಿಸ್ಪ್ಲೇ ಆಗುವ ಆಧಾರ್ ಡೀಟೇಲ್ಸ್ ಸರಿ ಇದೆಯಾ ಅಂತ ನೋಡಿ ಎಸ್ ಅಂತ ಕ್ಲಿಕ್ ಮಾಡಿದ್ರೆ ಆಥೆಂಟಿಕೇಶನ್ ಮುಗಿಯುತ್ತೆ. ಇಷ್ಟೆಲ್ಲ ಕೆಲಸ ಪ್ರತಿಸಲ ಮಾಡ್ಬೇಕಾ ಅಂತ ಯೋಚಿಸ್ತಿದ್ದೀರಾ? ಖಂಡಿತ ಇಲ್ಲ. ರಿಲ್ಯಾಕ್ಸ್ ಆಗಿ. ಈ ಕಂಪ್ಲೀಟ್ ಐಡೆಂಟಿಟಿ ಲಿಂಕಿಂಗ್ ಮತ್ತೆ ಆಧಾರ್ ದೃಢೀಕರಣ ಇದೆಯಲ್ಲ, ಇದು ಕೇವಲ ಫಸ್ಟ್ ಟೈಮ್ ಲಾಗಿನ್ ಮಾಡುವಾಗ ಮಾತ್ರ ಕಡ್ಡಾಯ. ಇದೊಂದು ಒನ್ ಟೈಮ್ ಪ್ರಾಸೆಸ್, ಆಮೇಲೆ ಟೆನ್ಷನ್ ಫ್ರೀ. ಫೈನಲಿ, ಈ ಎಲ್ಲಾ ಸೆಕ್ಯೂರಿಟಿ ಪ್ರಕ್ರಿಯೆಗಳು ಮುಗಿದ ಮೇಲೆ ಸೇವೆಗಳಿಗೆ ಆಕ್ಸೆಸ್ ಮಾಡೋದು ದೈನಂದಿನ ಬಳಕೆಯಲ್ಲಿ ಎಷ್ಟು ಈಸಿಯಾಗಿರುತ್ತೆ ಅನ್ನೋದನ್ನ ನೋಡೋಣ. ಒಮ್ಮೆ ಫಸ್ಟ್ ಟೈಮ್ ಸೆಟಪ್ ಮುಗೀತು ಅಂದ್ರೆ ಭವಿಷ್ಯದಲ್ಲಿ ಕಾವೇರಿ ಪೋರ್ಟಲ್ ಮುಖಪುಟಕ್ಕೆ ಹೋಗೋದು ತುಂಬಾನೇ ಫಾಸ್ಟ್ ಅಂಡ್ ಈಸಿ. ಜಸ್ಟ್ ರಿಜಿಸ್ಟರ್ಡ್ ಮೊಬೈಲ್ ಅಥವಾ ಇಮೇಲ್ ಹಾಕಿ OTP ರಿಸೀವ್ ಮಾಡಿ ಅದನ್ನ ನಮೂದಿಸಿ ಲಾಗಿನ್ ಕ್ಲಿಕ್ ಮಾಡಿ, ಅಷ್ಟೇ, ನಿಮ್ಮೆ ಬೇಕಾದ ಸೇವೆಗಳನ್ನ ತಕ್ಷಣವೇ ಪಡ್ಕೋಬಹುದು. ಸೊ ಈ ಕಂಪ್ಲೀಟ್ ವಿವರಣೆಯ ಕೊನೆಗೆ ಬಂದಿದ್ದೀವಿ.
ಕಾವೇರಿ 2.0ನ ಈ ಲೆವೆಲ್ನ ಡಿಜಿಟಲ್ ಕನ್ವೀನಿಯನ್ಸ್ ನೋಡಿದಾಗ ನನಗೊಂದು ಯೋಚನೆ ಬರ್ತಿದೆ. ನಮ್ಮೆಲ್ಲ ಕೆಲಸಗಳು ಸಂಪೂರ್ಣ ಭದ್ರತೆಯೊಂದಿಗೆ ಮನೆಲೇ ಕುಳಿತು ಡಿಜಿಟಲ್ ಗುರುತಿನ ಮೂಲಕ ಇಷ್ಟು ಈಸಿಯಾಗಿ ಆಗೋದಾದ್ರೆ ಭವಿಷ್ಯದಲ್ಲಿ ಸರ್ಕಾರಿ ಕಚೇರಿಗಳಲ್ಲೇ ಖುದ್ದಾಗಿ ಭೇಟಿ ಕೊಡೋ ಪರಿಪಾಠ ಶಾಶ್ವತವಾಗಿ ನಿಂತೇ ಹೋಗ್ಬೋದಾ? ಈ ತಡೆರಹಿತ ಡಿಜಿಟಲ್ ಕ್ರಾಂತಿ ನಮ್ಮ ಸರ್ಕಾರಿ ಸೇವೆಗಳ ಮುಖಪುಟವನ್ನೇ ಬದಲಾಯಿಸ್ತಿದ್ಯಾ? ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ? ಇಂದಿನ ಈ ವಿಶ್ಲೇಷಣೆಯನ್ನ ಇಲ್ಲೇ ಮುಗಿಸ್ತಿದ್ದೀವಿ. ಧನ್ಯವಾದಗಳು.